Hello students, so let's welcome from the another question paper problem from the operating costing. So here that is the RCU, that is 2016 question paper from I'm taken here from the 15 marks question. This is asked from the Sri XYZ company limited runs a bus means only one bus from Bengaluru to Mysore. Okay, Bengaluru to Mysore ಬ್ಯಾಕ್ ಫಾರ್ 15 days ಇನ್ ದ ಮಂತ್. ಓಕೆ, ಸೊ ಮಂಗಳೂರಿಂದ ಮೈಸೂರಿಗೆ ಹೋಗಿದೆ, ಮತ್ತೇನಾಗಿದೆ ಬ್ಯಾಕ್ ಬಂದಿದೆ, ಅಂದರೆ ವಾಪಸ್ ಮತ್ತೆ ಬೆಂಗಳೂರಿಗೆ ಬಂದಿದೆ. ಸೊ ಇನ್ ದ 15 days ಇನ್ ದ ಮಂತ್, ಸೊ 15 days ಏನಾಗಿದೆ ಮಂತಲ್ಲಿ ಓಡಿದೆ. ಆ್ಯಂಡ್ ಕಂಪ್ಲೀಟ್ ದ ಟ್ರಿಪ್ ಇನ್ ದ ಸೇಮ್ ಡೇ. ಸೊ ಒನ್ ಟ್ರಿಪ್ ಏನಾಗಿದೆ ಕಂಪ್ಲೀಟ್ ಮಾಡಿದೆ. ಸೊ ಒನ್ ಟ್ರಿಪ್ ಕಂಪ್ಲೀಟ್ ಅಂದರೆ ಬೆಂಗಳೂರಿಂದ ಮೈಸೂರಿಗೆ ಹೋಗಿದೆ. ಸೊ ಮೈಸೂರಿಂದ ಮತ್ತು ವಾಪಸ್ ಏನಾಗಿದೆ ಬೆಂಗಳೂರಿಗೆ ಬಂದಿದೆ, ಅಂದರೆ ಇದು ಏನು ಒಂದು ರೌಂಡ್ ಟ್ರಿಪ್ ಆಗುತ್ತೆ. ಓಕೆ, ಸೊ ಇನ್ ದ ಸೇಮ್ ಡೇ the distance between Bangalore to Mangalore is 250 kilometers. Okay, so how many distance from Bangalore to Mangalore is 250 kilometers. Then the bus goes another 10 days to Mandya. So ಬೆಂಗಳೂರಿಂದ ಮೈಸೂರಿಗೆ ಹೋಗಿದೆ, ಬ್ಯಾಂಗ್ಳೂರಿಂದ ಮಂಗಳೂರು ಹೋಗಿದೆ, ಮಂಗಳೂರಿಂದ ಮೈಸೂರಿಗೆ ಹೋಗಿದೆ, ಮೈಸೂರಿಂದ ಮತ್ತೆ ಬೆಂಗಳೂರಿಗೆ ಬಂದಿದೆ. ಸೊ ಬಂದ ನಂತರ ಮತ್ತೇನಾಗಿದೆ 10 days ಎಲ್ಲಿ ಹೋಗಿದೆ ಮಂಡ್ಯಕ್ಕೆ ಹೋಗಿದೆ, ಅಂದರೆ ಬೆಂಗಳೂರಿಂದ ಮಂಡ್ಯಕ್ಕೆ 10 days ಹೋಗಿದೆ. ಆ್ಯಂಡ್ ಇನ್ ದ ಮಂತ್ ಆ್ಯಂಡ್ ಕಂಪ್ಲೀಟ್ ದ ಟ್ರಿಪ್ ಇನ್ ದ ಸೇಮ್ ಡೇ. ಸೊ ಮತ್ತೇನು ಮಾಡಿದೆ, ಹೋಗಿ ಬಂದು ವಾಪಸ್ ಮತ್ತೇನಾಗಿದೆ ಬೆಂಗಳೂರಿಗೆ ಬಂದಿದೆ 10 days ಆ್ಯಂಡ್ ದ ಒನ್ ರೌಂಡ್ ಟ್ರಿಪ್. ಸೊ ದಟ್ ಈಸ್ ಟ್ರಿಪ್ ಅಂದರೆ ಬೆಂಗಳೂರಿಂದ ಮಂಡ್ಯ ಒನ್ ಟ್ರಿಪ್ಪು, ಮಂಡ್ಯದಿಂದ ಬೆಂಗಳೂರು ಮತ್ತೊಂದು ಟ್ರಿಪ್ಪು. ಸೊ ದಟ್ ಈಸ್ ಅ 2 trips ಮೀನ್ಸ್ ಒನ್ ರೌಂಡ್ ಟ್ರಿಪ್. And the distance between Mangalore and Mandya is 200 kilometers. So distance ಎಷ್ಟಿದೆ 200 kilometers ಇದೆ. ಸೊ ಅನದರ್ 5 days in the local city. ಸೊ ಲೋಕಲ್ ಸಿಟಿದಲ್ಲಿ ಓಡಿದೆ. ಸೊ ಕವರಿಂಗ್ ಡಿಸ್ಟೆನ್ಸ್ ಇಸ್ 40 kilometers per day. ಸೊ ಪರ್ ಡೇ 40 kilometers ಓಡಿದೆ. ಸೊ ಹೌ ಮೆನಿ ಡೇಸ್ 5 days. ಸೊ ಲೋಕಲ್ ಇತ್ತಂದರೆ ಇಟ್ ಈಸ್ ನಾಟ್ ಬಿ ಗೋಯಿಂಗ್ ಫ್ರಮ್ ದ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ ಹೋದರೆ ಮಾತ್ರ ನಾವು ಟ್ರಿಪ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಫ್ ಇಟ್ ಈಸ್ ರನ್ನಿಂಗ್ ಫ್ರಮ್ ದ ಓನ್ಲಿ ಲೋಕಲ್ ಸಿಟಿ ಮೀನ್ಸ್ ದರ್ ಈಸ್ ನೋ ಟ್ರಿಪ್, ಓನ್ಲಿ ಒನ್ ಟ್ರಿಪ್. ಎಸ್, ದೆನ್ ದ ನಾರ್ಮಲ್ ಕೆಪಾಸಿಟಿ ಆಫ್ ದ ಬಸ್ ಇಸ್ 50 passengers. ಓಕೆ, ದೆನ್ ಟ್ಯಾಕ್ಸ್, ದ ಬಸ್ ಕ್ಯಾರೀಸ್ 90% ಆಫ್ ಇಟ್ ಕೆಪಾಸಿಟಿ ಟುವರ್ಡ್ಸ್ ಮಂಡ್ಯ. ಸೊ ಮಂಡ್ಯಕ್ಕೆ ಹೋಗ್ಬೇಕಾದ್ರೆ 90% ಕೆಪಾಸಿಟಿ ಫುಲ್ ಇತ್ತು ಬಸ್ಸು. ದೆನ್ 20% ಎಂಟಿ ಕೆಪಾಸಿಟಿ ಟುವರ್ಡ್ಸ್ ಮೈಸೂರು. ಸೊ ಮೈಸೂರಿಗೆ ಹೋಗ್ಬೇಕಾದ್ರೆ 20% ಏನಿತ್ತು ರೀ ಎಂಟಿ ಇತ್ತು, ಅಂದರೆ 80% ಏನಾಗಿತ್ತು ಫುಲ್ ಆಗಿತ್ತು. ಆ್ಯಂಡ್ ಫುಲ್ ಕೆಪಾಸಿಟಿ ಇನ್ ದ ಲೋಕಲ್ ಸಿಟಿ. ಸೊ ಲೋಕಲ್ ಸಿಟಿದಲ್ಲಿ ಬಸ್ ಓಡ್ಬೇಕಾದ್ರೆ 100% ಏನಿತ್ತು ಸಿಟ್ಟಿಂಗ್ ಕೆಪಾಸಿಟಿ ಇತ್ತು. ದೆನ್ ಕ್ಯಾಲ್ಕುಲೇಟ್ ದ ರೇಟ್ ಟು ಬಿ ಚಾರ್ಜ್ ಟು ಪ್ಯಾಸೆಂಜರ್ ಕಿಲೋಮೀಟರ್ ಇಲ್ಡ್ ಅ ಪ್ರಾಫಿಟ್ ಆಫ್ 25% ಆನ್ ಟೇಕಿಂಗ್. ಸೊ ನೀವು ರೇಟನ್ನು ಚಾರ್ಜ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ರೇಟನ್ನು ನೀವು ಎಷ್ಟು ಚಾರ್ಜ್ ಮಾಡ್ತೀರಿ ಪ್ಯಾಸೆಂಜರ್ ಕಿಲೋಮೀಟ್ರ್ ಮೇಲೆ, ಸೊ ಅದ್ರ ಮೇಲೆ 25% ಏನಿರ್ತದೆ ಪ್ರಾಫಿಟ್ ಇರ್ತದೆ ಅಂತ ಹೇಳಿದ್ದಾರೆ. ಸೊ 25 ನಾವು ರೇಟ್ ಫಿಕ್ಸ್ ಮಾಡ್ಬೇಕಾದ್ರೆ ನಮಗೇನು ಬೇಕು ರೀ, ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟ್ರ್ ಬೇಕು. ಸೊ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟ್ರ್ ಮೇಲೆ ನಾವೇನು ಮಾಡ್ತೀವಿ, ಪ್ರಾಫಿಟನ್ನು ಆ್ಯಡ್ ಮಾಡ್ತೀವಿ. ಸೊ ಓಕೆ, ಸೊ ಆ ರೀತಿ ಫಾರ್ಮುಲಾ ಬರ್ತದೆ. ದೆನ್ ವಾಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್ ಯು ಕ್ಯಾನ್ ಸಿ ಹಿಯರ್. ಸೊ ದಟ್ ಈಸ್ ದ ಇನ್ಫಾರ್ಮೇಷನ್ಸ್ ಆರ್ ಗಿವನ್. ಸೊ ದಟ್ ಈಸ್ ಸ್ಯಾಲ್ರಿ ಫಾರ್ 3 drivers. ಸೊ 3 drivers ಸ್ಯಾಲ್ರಿ ಇದೆ. ಸೊ ದಟ್ ಶುಡ್ ಬಿ ಆನ್ ಎಟ್ ದ ರೇಟ್ ಆಫ್ 4000 ಪರ್ ಮಂತ್. ಸೊ ಪರ್ ಮಂತಿಗೆ ಒಬ್ಬರಿಗೆ 4000 ಇದೆ. ಎಸ್, ಸೊ ಹಾಗಾದರೆ 3 ಮಂದಿದು ಎಷ್ಟಾಗುತ್ತೆ. ಸೊ ದಟ್ ಈಸ್ ಸೇಮ್ ಆಫ್ ದ ಸ್ಯಾಲ್ರಿ ಆಫ್ ಕಂಡಕ್ಟರ್. ಸೊ ದಟ್ ಈಸ್ 2500 ಫ್ರಮ್ ದ ಪರ್ ಮಂತಲ್ಲಿ 2500 ಇದೆ. ಸೊ 3 ಜನ ಇದ್ದಾರೆ, ಅಂದರೆ ಒಬ್ಬೊಬ್ಬರಿಗೆ 2500 ರೂಪಾಯಿ. ಎಸ್, ದೆನ್ ಡೀಸೆಲ್ ಕಾಸ್ಟ್ ಈಸ್ 8 per kilometer. ಸೊ ಡೀಸೆಲ್ ಕಾಸ್ಟ್ ಎಷ್ಟದ ರೀ 8 rupees ಪರ್ ಕಿಲೋಮೀಟ್ರ್, 1 ಕಿಲೋಮೀಟ್ರಿಗೆ 8 kilometer. ಹಾಗಾದರೆ ಟೋಟಲ್ ಎಷ್ಟು ಕಿಲೋಮೀಟ್ರ್ ಬಸ್ ಓಡುತ್ತೆ ಅದರದ್ದು ಕಾಸ್ಟ್ ಏನು ಮಾಡಬೇಕು, ಡೀಸೆಲ್ ಕಾಸ್ಟನ್ನು ತೆಗಿಬೇಕು. ಎಸ್, ದೆನ್ ಕಾಸ್ಟ್ ಆಫ್ ಬಸ್ ಈಸ್ 15 lakhs. ದೆನ್ ಸ್ಕ್ರ್ಯಾಪ್ ವ್ಯಾಲ್ಯೂ ಈಸ್ 3 lakh. ದೆನ್ ಲೈಫ್ ಆಫ್ ಅ ಬಸ್ ಈಸ್ 5 years. ಓಕೆ, ಸೊ ದಟ್ ಈಸ್ ಅ ಬಸ್ ಡೆಪ್ರಿಸಿಯೇಷನ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್, ಕರೆಕ್ಟ್. ದೆನ್ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಇಸ್ 20 per 100 kilometers. ರಿಪೇರಿ ಮತ್ತು ಮೇಂಟೆನೆನ್ಸ್ ಹೆಂಗೆ ಮಾಡ್ತೀವಿ ಅಂದರೆ 100 kilometer ಓಡಿದಾಗ 20 rupees ಖರ್ಚಾಗತ್ತೆ. ಸೊ ಹಾಗಾದರೆ ಟೋಟಲ್ ಹೌ ಮಚ್ ಇಟ್ ಈಸ್ ರನ್ಸ್. ಸೊ ಬಸ್ ಎಷ್ಟು ಕಿಲೋಮೀಟ್ರ್ ಓಡಿದೆ ಒಂದು ಮಂತ್ಗೆ, ಅದು ಎಷ್ಟು ಕಿಲೋಮೀಟ್ರ್ ಓಡಿದೆ ಅಷ್ಟು ಕಿಲೋಮೀಟ್ರ್ ಮೇಲೆ ಏನು ತೆಗಿಬೇಕು, ರಿಪೇರ್ ಆ್ಯಂಡ್ ಮೇಂಟೆನೆನ್ಸನ್ನು ತೆಗಿಬೇಕು. ಎಸ್, ದೆನ್ ರೋಡ್ ಟ್ಯಾಕ್ಸ್ 18,000 per month. ಸೊ ದಟ್ ಈಸ್ ಫಿಕ್ಸ್ಡ್ ಚಾರ್ಜ್. Then office expenses, that is also fixed, that is a 5,000 per month, 50,000 per month. Okay, then
ನೆಕ್ಸ್ಟ್ ಈಸ್ ಸನ್ರಿ ಚಾರ್ಜಸ್. ಸೊ ಸನ್ರಿ ಚಾರ್ಜಸನ್ನು ನಾವು ಯಾವಾಗಲೂ ಫಿಕ್ಸ್ಡ್ ಚಾರ್ಜಸ್ ಅಂತ ಕೊಡ್ತೀವಿ. ಸೊ ಇಟ್ ಈಸ್ 35,000 ಪರ್ ಮಂತ್. ಓಕೆ, ಸೊ ದಿಸ್ ಈಸ್ ಅ ಪ್ರಾಬ್ಲಮ್ ಈಸ್ ಗಿವನ್ ಇನ್ ದ question paper. Okay, so they have to told here to rate how much you have to charge from the passenger kilometer. ಸೊ ಪ್ಯಾಸೆಂಜರ್ ಕಿಲೋಮೀಟ್ರಿಗೆ ನೀವು ಎಷ್ಟು ಚಾರ್ಜನ್ನು ಅಪ್ಲೈ ಮಾಡ್ತೀರಿ, ಸೊ ಅದ್ರ ಮೇಲೆ 20% ನಿಮ್ಮದು ಪ್ರಾಫಿಟ್ ಇತ್ತಂದರೆ ಎಷ್ಟು ರೇಟ್ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ರೇಟ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾವು ಫಸ್ಟ್ ಏನು ತೆಗಿಬೇಕ್ರಿ, ಎಷ್ಟು ಕಾಸ್ಟ್ ಆಗುತ್ತೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಯು ಪೀಪಲ್ ಹ್ಯಾವ್ ಟು ಕ್ಯಾಲ್ಕುಲೇಟ್ ಫಾರ್ ವಾಟ್. ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಫಾರ್ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟ್ರ್. ಓಕೆ, ಸೊ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟ್ರ್ ಮೇಲೆ ನಾವು ಬಸ್ ಫೇರ್ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ರೀ, ಕಾಸ್ಟ್ ಪರ್ ಪ್ಯಾಸೆಂಜರ್ಗೆ ಏನು ಮಾಡ್ತೀವಿ, 25% ಪ್ರಾಫಿಟ್ ಆ್ಯಡ್ ಮಾಡ್ತೀವಿ. ಸೊ ಹಾಗಾದರೆ ಫಸ್ಟ್ ನಮಗೇನು ಬೇಕು, ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟ್ರ್ ಬೇಕು. ನಿಮಗೆ ಕ್ಯಾಲ್ಕುಲೇಷನ್ ಮಾಡೋಕ್ಕಿದ್ದು ಬಸ್ ಫೇರ್ ಎಷ್ಟು ಫಿಕ್ಸ್ ಮಾಡ್ತೀರಿ ಅಂತ. ಸೊ ಬಸ್ ಫೇರ್ ಫಿಕ್ಸ್ ಮಾಡಬೇಕಂದ್ರೆ ಫಸ್ಟು ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟ್ರ್ ಬೇಕು, ಆಮೇಲೆ 25% ಏನು ಮಾಡ್ತೀವಿ, ನಮ್ಮ ಪ್ರಾಫಿಟನ್ನು ಆ್ಯಡ್ ಮಾಡ್ತೀವಿ. ಸೊ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟ್ರನ್ನ ಹೆಂಗೆ ಕಂಡು ಹಿಡಿಬೇಕು ರೀ. ಸೊ ಹೌ ಟು ಕ್ಯಾಲ್ಕುಲೇಟ್ ಹಿಯರ್, ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ ಇಸ್ ಈಕ್ವಲ್ ಟು ಟೋಟಲ್ ಆಪ್ರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ total passenger kilometer. Okay, so these are the two problems are there. Okay, two working notes. So we have to make total operating cost ಬೇಕಂದರೆ ಆಪ್ರೇಟಿಂಗ್ ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಅದೇ ರೀತಿ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಬೇಕಂದರೆ ವಿ ಹ್ಯಾವ್ ಟು ಗೋ ಟೇಕ್ ಇಟ್ ಫ್ರಮ್ ದ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಇಸ್ ನಂಬರ್ ಆಫ್ ಬಸ್ಸಸ್ ಇಂಟು ಟ್ರಿಪ್ಸ್ ಇಂಟು ಡೇಸ್ ಇಂಟು ಡಿಸ್ಟೆನ್ಸ್ ಇಂಟು ಸಿಟ್ಟಿಂಗ್ ಕೆಪಾಸಿಟಿ ಇಂಟು ಆ್ಯಕ್ಚುಯಲ್ ಕೆಪಾಸಿಟಿ ಯುಟಿಲೈಸ್. ಓಕೆ, ಅಲ್ಲಿ ಹಿಂಗೆ ಬರ್ಕೋರಿ, ಆ್ಯಕ್ಚುಯಲ್ ಕೆಪಾಸಿಟಿ utilize. Yes, so on the going from the problems I will take it from this equation. ಇದು ಇಕ್ವೇಷನ್ ತೊಗೊಳ್ತಾ ಹೋಗ್ತೀನಿ, ಅದೇ ರೀತಿ ಇದನ್ನು ಕೂಡ ಸಾಲ್ವ್ ಮಾಡ್ಕೋತಾ ಹೋಗ್ತೇನೆ. ಎಸ್, ಬಿ ಅಂಡರ್ಸ್ಟ್ಯಾಂಡ್ ಹಿಯರ್. ಓಕೆ, ಸೊ ಹಿಯರ್ ವಾಟ್ ಈಸ್ ದೇ ಆರ್ ಗಿವನ್, ಫಸ್ಟ್ ಯು ಹ್ಯಾವ್ ಟು ಟೇಕ್ ಇಟ್ ಹಿಯರ್. ಸೊ ದಟ್ ಈಸ್ ಅ XY company, transport company runs a bus means only one bus is running. First is Bangalore to Mysore back for 15 days. ಸೊ ಬ್ಯಾಂಗ್ಳೂರದಿಂದ ಮೈಸೂರಿಗೆ ಹೋಗಿದೆ. ಬಿ ಅಂಡರ್ಸ್ಟ್ಯಾಂಡ್ ದಟ್ ಈಸ್ ಇಫ್ ಇಟ್ ಈಸ್ ಕಮಿಂಗ್ ಫ್ರಮ್ ದ ಬ್ಯಾಂಗ್ಳೂರ್ ಟು ಮೈಸೂರು. ಸೊ ದಟ್ ಈಸ್ ಬ್ಯಾಂಗ್ಳೂರ್ ಟು ಮೈಸೂರು ಮೀನ್ಸ್ ಇಟ್ ಶುಡ್ ಬಿ ಕಂಪ್ಲೀಟೆಡ್ ದ ಟ್ರಿಪ್. ಸೊ ಟ್ರಿಪ್ ಏನು ಮಾಡಿದ್ದಾರೆ, ಕಂಪ್ಲೀಟ್ ಆಗಿದೆ ಅಂತ ಪ್ರಾಬ್ಲಮ್ದಲ್ಲಿ ಹೇಳ್ತಾರೆ. ಎಸ್, ಸೊ ಕಂಪ್ಲೀಟ್ ಆಗಿದೆ ಅಂದಮೇಲೆ ಸೊ ಇಟ್ ಶುಡ್ ಬಿ ಆನ್ Bangalore to Mysore. So Bangalore to Mysore, how many days it is runs from 15 days. Yes, so here Bangalore to Mysore, that is the days are 15 days. Yes, Bangalore to Mysore ಟ್ರಿಪ್ ಕಂಪ್ಲೀಟ್ ಆಗಿದೆ ಅಂದರೆ ಬೆಂಗಳೂರಿಂದ ಮೈಸೂರಿಗೆ ಹೋಗಿದ್ದಾರೆ. ಎಸ್, ಸೊ ಬೆಂಗಳೂರಿಂದ ಮೈಸೂರಿಗೆ ಹೋದರೆ ಒಂದು ಟ್ರಿಪ್ಪು, ಮತ್ತು ಮೈಸೂರಿಂದ ಬೆಂಗಳೂರಿಗೆ ಹೋದರೆ ಮತ್ತೊಂದು ಟ್ರಿಪ್, ಅಂದರೆ ಕಂಪ್ಲೀಟ್ ರೌಂಡ್ ಟ್ರಿಪ್. ಒಂದು ಟ್ರಿಪ್ ಕಂಪ್ಲೀಟ್ ಮಾಡಿದೆ ಅಂದಮೇಲೆ ಟ್ರಿಪ್ ಏನಾಗಿದೆ, ಬೆಂಗಳೂರಿಂದ ಮೈಸೂರಿಗೆ ಹೋಗಿದ್ದು ಒಂದು ಟ್ರಿಪ್ಪು, ಮೈಸೂರಿಂದ ಬೆಂಗಳೂರು ಬಂದಿದ್ದು ಒಂದು ಟ್ರಿಪ್, ಅಂದರೆ ಟೋಟಲ್ ಎಷ್ಟಾಯ್ತು ಇದು, ದ ಟ್ರಿಪ್ ಶುಡ್ ಬಿ ಆನ್ 2 ಟ್ರಿಪ್ಸ್. ಓಕೆ, ಸೊ 2 ಟ್ರಿಪ್ ಆಗುತ್ತೆ. ಬಸ್ ಏನಿದೆ, ಒಂದೇ ಬಸ್ ಇದೆ, ಕರೆಕ್ಟ್, 1 ಬಸ್ 2 ಟ್ರಿಪ್ಸ್ 15 ಡೇಸ್ ಆಯಿತು. ಓಕೆ, ಯಾಕಂದರೆ ಟ್ರಿಪ್ ಏನು ಮಾಡಿದೆ, ಕಂಪ್ಲೀಟ್ ಅಂದರೆ ಬೆಂಗಳೂರಿಂದ ಮೈಸೂರು ಹೋಗಿದೆ, ಮೈಸೂರಿಂದ ಮತ್ತೆ ಬೆಂಗಳೂರಿಗೆ ಬಂದಿದೆ. ಹಾಗಾದರೆ ಬೆಂಗಳೂರಿಂದ ಮೈಸೂರಿಗೆ ಹೋಗೋದು ಒಂದು ಟ್ರಿಪ್ಪು, ಮೈಸೂರಿಂದ ಬೆಂಗಳೂರು ಬರೋದ ಇನ್ನೊಂದು ಟ್ರಿಪ್. ದೆನ್ ದ ಸೇಮ್ ಡೇ, ದೆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ಬೆಂಗಳೂರು ಟು ಮೈಸೂರು, ದಟ್ ಈಸ್ 250 ಕಿಲೋಮೀಟರ್ಸ್. ಸೊ ಡಿಸ್ಟೆನ್ಸ್ ಎಷ್ಟೈತೆ ರೀ, ದಟ್ ಈಸ್ 250 ಕಿಲೋಮೀಟರ್ಸ್. ಓಕೆ, ಸೊ 250 ಕಿಲೋಮೀಟರ್ಸ್ ಆಯ್ತು ರೀ. ಆಮೇಲೆ ಏನು ಮಾಡಿದ್ರಿ, ಇನ್ ದ ಸೇಮ್ ದ ಬಸ್ ಗೋಸ್ ಅನದರ್ 10 days ಟು ಮಂಡ್ಯ. ಸೊ ಅದ ಬಸ್ ಏನಾಗಿದೆ ರೀ, ಮಂಡ್ಯಕ್ಕೆ 10 ದಿನ ಹೋಗಿದೆ, ಅಂದರೆ ಬೆಂಗಳೂರಿಗೆ ಬಂದು ಏನು ಮಾಡಿದೆ, ಬೆಂಗಳೂರಿಂದ ಮಂಡ್ಯಕ್ಕೆ ಹೋಗಿದೆ. ಎಸ್, ಸೊ ದ್ಯಾಟ್ ಶುಡ್ ಬಿ ದ ಕಂಪ್ಲೀಟ್ ದ ಟ್ರಿಪ್ ಇನ್ ದ ಸೇಮ್ ಡೇ. ಸೊ ಇಲ್ಲೂ ಕೂಡ ಟ್ರಿಪ್ ಏನು ಮಾಡಿದೆ, ಕಂಪ್ಲೀಟ್ ಮಾಡಿದೆ, ಅಂದರೆ ಬೆಂಗಳೂರಿಂದ ಮಂಡ್ಯಕ್ಕೆ ಹೋಗಿದೆ. ಸೊ ಮಂಡ್ಯದಿಂದ ಮತ್ತೇನಾಗಿದೆ, ಬೆಂಗಳೂರಿಗೆ ಬಂದಿದೆ. ಎಸ್, ಸೊ ದಟ್ ಈಸ್ ಬೆಂಗಳೂರು ಟು ಮಂಡ್ಯ, ದಟ್ ಈಸ್ ಒನ್ ಬಸ್ 2 ಟ್ರಿಪ್ಸ್ ಅಂದರೆ ಮಂಡ್ಯದಿಂದ ಬೆಂಗಳೂರು. ಎಸ್, ಸೊ ಮಂಡ್ಯದಿಂದ ಬೆಂಗಳೂರಿಂದ ಮತ್ತೆ ಏನಾಗಿದೆ, ಮಂಡ್ಯಕ್ಕೆ ಬಂದಿದೆ. ಸೊ ವೆರಿ ಸಿಂಪಲ್ ಹಿಯರ್. ಸೊ ಬೆಂಗಳೂರು ಟು ಮಂಡ್ಯ, ಸೊ ಮಂಡ್ಯಕ್ಕೆ ಹೋಗಿದೆ. ಸೊ ಇದೇನಾಗುತ್ತೆ, 1 ಟ್ರಿಪ್. ಎಸ್, ಸೊ ಮಂಡ್ಯದಿಂದ ಮತ್ತೇನಾಗಿದೆ, ಬೆಂಗಳೂರಿಗೆ ಬಂದಿದೆ. ಸೊ ಇದೊಂದು ಟ್ರಿಪ್ ಕಂಪ್ಲೀಟ್ ಮಾಡಿದೆ. ಟೋಟಲ್ ಎಷ್ಟೋದು ರೀ, 2 ಟ್ರಿಪ್ಸ್. ಓಕೆ, 2 ಟ್ರಿಪ್ಸ್ ಹಿಯರ್, ಕರೆಕ್ಟ್. ಸೊ ಲೈಕ್ ದಿಸ್ 2 ಟ್ರಿಪ್ಸ್ ಆರ್ ಟೇಕನ್. ಸೊ ಹೌ ಮೆನಿ ಡೇಸ್ ಇಟ್ ಈಸ್ ವೆಂಟ್ ಫಾರ್ 10 days. ಎಸ್, 10 ದಿನ ಹೋಗಿದ್ದಾರೆ. ದೆನ್
the distance between Bangalore and Mandya should be 200 kilometers. So distance ಎಷ್ಟದ ರೀ, that is a 200 kilometers. Yes. Then next is another 5 days the local city cover distance is 40 kilometers per day. ಸೊ ಅನದರ್ 5 ಡೇಸ್ ಏನಾಗಿದೆ ರೀ, ಲೋಕಲಲ್ಲಿ ಓಡಿದೆ. ಸೊ ಅದೇ ಒಂದೇ ಬಸ್ಸು ಲೋಕಲಲ್ಲಿ ಇತ್ತಂದರೆ ಒಂದೇ ಟ್ರಿಪ್ ಅಂತ ಹೇಳಿದ್ದೀನಿ. ಯಾಕಂತಂದರೆ ಇನ್ನೊಂದು ಪ್ಲೇಸಿಗೆ ಅದು ಹೋಗಂಗಿಲ್ಲ. ಇನ್ನೊಂದು ಪ್ಲೇಸಿಗೆ ಹೋದರೆ ಮಾತ್ರ ಟ್ರಿಪ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಅದೇ ಸಿಟಿದಲ್ಲೇನೋ ಓಡಾಡಕತ್ತಿದ್ರೆ ಟ್ರಿಪ್ ಶುಡ್ ಬಿ ಓನ್ಲಿ 1. ಸೊ ಎಷ್ಟು ದಿನ ಹೋಗಿದ್ರಿ ಲೋಕಲು, ದಟ್ ಈಸ್ ಅ 5 ಡೇಸ್. ಸೊ ಡಿಸ್ಟೆನ್ಸ್ ಶುಡ್ ಬಿ ಆನ್ 40 kilometers. ಎಸ್ 40 ಕಿಲೋಮೀಟ್ರ್ ಇದೆ. ಎಸ್. ಸೊ ಹಿಯರ್ ಲೋಕಲ್ ಇತ್ತಂದರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ, ಒಂದೇ ಟ್ರಿಪ್ ಇರ್ತದೆ. ಯಾಕಂತಂದರೆ ಅದು ಲೋಕಲಲ್ಲಿ ಓಡ್ತಿರ್ತದೆ. ಎಸ್. ದೆನ್ ಸೊ ನೆಕ್ಸ್ಟ್ ಈಸ್ ನಾರ್ಮಲ್ ಕೆಪಾಸಿಟಿ ಆಫ್ ದ ಬಸ್ ಈಸ್ 50 passengers. ಸೊ ಟೋಟಲ್ ಕೆಪಾಸಿಟಿ ಎಷ್ಟಿದ್ರಿ ಬಸ್ಸದ್ದು 50 passengers. ಓಕೆ. ಸೊ ಹಿಯರ್ ದಟ್ ಈಸ್ ಸಿಟ್ಟಿಂಗ್ ಕೆಪಾಸಿಟಿ ದಟ್ ಈಸ್ 50. ಯಾಕಂದರೆ ಒಂದೇ ಬಸ್ ಇದೆ, ಸಿಟ್ಟಿಂಗ್ ಕೆಪಾಸಿಟಿ ಯಾವಾಗೂ 50 ಇದೆ. ಎಸ್. ಸೊ ನೆಕ್ಸ್ಟ್ ದ ಬಸ್ ಕ್ಯಾರಿಡ್ 90% ಇಟ್ಸ್ ಕೆಪಾಸಿಟಿ ಟುವರ್ಡ್ಸ್ ಮಂಡ್ಯ. ಸೊ ಮಂಡ್ಯಕ್ಕೆ ಹೋಗಬೇಕಾದ್ರೆ ಎಷ್ಟು ಪರ್ಸೆಂಟ್ ಕೆಪಾಸಿಟಿ ಯುಟಿಲೈಸ್ ಆಗಿದೆ ರೀ, 90%. ಸೊ ಮಂಡ್ಯಕ್ಕೆ ಹೋಗ್ಬೇಕಾರೆ, ಬೆಂಗಳೂರಿಂದ ಮಂಡ್ಯಕ್ಕೆ ಹೋಗ್ಬೇಕಾರೆ 90%. ಎಸ್. ಕೆಪಾಸಿಟಿ ಯುಟಿಲೈಸ್ ಎಷ್ಟಾಗಿದೆ, 90%. ಸೊ ನೆಕ್ಸ್ಟ್ 20% ಎಂಟಿ ಕೆಪಾಸಿಟಿ ಟುವರ್ಡ್ಸ್ ಮೈಸೂರು. ಸೊ ಮೈಸೂರಿಗೆ ಹೋಗ್ಬೇಕಾದ್ರೆ 20% ಏನಾಗಿದೆ ರೀ, ಎಂಟಿ ಇದೆ. ಸೊ 20% ಎಂಟಿ ಅಂದರೆ ಟೋಟಲ್ 100ಅಲ್ಲಿ, ಎಸ್, ಟೋಟಲ್ 100ಅಲ್ಲಿ 20 ಎಂಟಿ ಅಂದರೆ ಎಷ್ಟಾಗುತ್ತೆ ರೀ, 80% ಏನಾಗುತ್ತೆ, ಕೆಪಾಸಿಟಿ ಆಗುತ್ತೆ. ಸೊ ದಟ್ ಈಸ್ ಅ 80% ಕೆಪಾಸಿಟಿ. 100ಅಲ್ಲಿ 20% ಏನೈತೆ ರೀ, ಎಂಟಿ ಇದೆ ಅಂದರೆ ಖಾಲಿ ಇದೆ. ಸೊ ಹಾಗಾದರೆ 80% ಏನೈತೆ ಫುಲ್ ಇದ್ದಂಗೆ ಆಯ್ತು. ಆಮೇಲೆ ಫುಲ್ ಕೆಪಾಸಿಟಿ ಇನ್ ದ ಲೋಕಲ್ ಸಿಟಿ. ಸೊ ಲೋಕಲ್ ಸಿಟಿಯಲ್ಲಿ ಓಡ್ಬೇಕಾದ್ರೆ ಬಸ್ ಏನಿದೆ, ಫುಲ್ ಇದೆ. ಸೊ ಲೋಕಲ್ ಸಿಟಿದಲ್ಲಿ ಬಸ್ ಓಡ್ಬೇಕಾದ್ರೆ ಯು ಶುಡ್ ಬಿ ಆನ್ ಅ ಫುಲ್, ದಟ್ ಈಸ್ 100%. ಓಕೆ. ಸೊ ದೆನ್ ಯು ಕ್ಯಾನ್ ಮೇಕ್ ಇಟ್ ದ ಟೋಟಲ್ ಆಫ್ ಹೌ ಮಚ್ ಇಟ್ ಈಸ್ ಕಮಿಂಗ್. That is passenger kilometers coming for, this is from the 3 lakh and this is for 1,80,000. okay. So next is it is a 10,000. so total 4,90,000. okay. So 4,90,000, this is a passenger kilometer. Then this is, you can take it from here, 4,90,000. so passenger kilometer, that is 4,90,000. next, because whatever the information they are given, you can take it one by one. So rate calculation made anta hedare, so afterwards we can calculate it. Then other informations they are given, so take it one by one. What are the informations they are given here? So first is what, salary of 3 drivers. so salary ಇತ್ತಂದರೆ ಯಾವಾಗೂ ಫಿಕ್ಸ್ ಅಂತ ಹೇಳಿದ್ದೀನಿ. ವೇಜಸ್ ಇತ್ತಂದರೆ ಅದು ರನ್ನಿಂಗ್ ಚಾರ್ಜಸ್ ಆಗ್ತದೆ. ಸೊ ಸ್ಯಾಲ್ರಿ ಆಫ್ 3 drivers, ಸೊ 3 ಮಂದಿ ಡ್ರೈವರ್ ಸ್ಯಾಲ್ರಿ ಇದೆ. ಸೊ ದ್ಯಾಟ್ ಶುಡ್ ಬಿ ಆನ್ ಸ್ಯಾಲರಿ ಆಫ್ ಡ್ರೈವರ್ಸ್. ಸೊ ಎಷ್ಟು ಜನ ಇದ್ದಾರೆ ಡ್ರೈವರು, 3 ಮಂದಿ ಇದ್ದಾರೆ. ಎಸ್. ಸೊ ಹಾಗಾದರೆ ಒಬ್ಬರಿಗೆ ಎಷ್ಟಿದೆ, 4,000 ಈಚ್ ಪರ್ ಮಂತ್. ಸೊ ಒಬ್ಬಂಗೆ 4,000 ರೂಪಾಯಿ ಇದೆ ಒಂದು ತಿಂಗಳಿಗೆ. ಎಸ್. ಸೊ 3 ಮಂದಿಗೆ ಎಷ್ಟಾಯ್ತು ರೀ, 4,000 ಪರ್ ಮಂತ್. ಯಾಕಂದರೆ ಮಂತ್ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಇಯರಲ್ಲಿ ಇತ್ತಂದರೆ ಮಂತಲ್ಲಿ ಕನ್ವರ್ಟ್ ಮಾಡಿರಿ ಅಂತ ಹೇಳಿದ್ದೇನೆ. ಸೊ 3 ಜನ ಡ್ರೈವರ್ ಇದ್ದಾರೆ, ಅವ್ರ ಸ್ಯಾಲ್ರಿ ಕೊಟ್ಟಿದ್ದೀವಿ, ಒಬ್ಬರಿಗೆ 4,000 ರೂಪಾಯಿ. ಎಸ್. ಸೊ ಟೋಟಲ್ ಎಷ್ಟಾಯ್ತು ರೀ ಇದು, ದಟ್ ಈಸ್ 12,000. ಎಸ್. ಸೊ ನೆಕ್ಸ್ಟ್ ಈಸ್ ಸ್ಯಾಲರಿ ಆಫ್ 3 ಕಂಡಕ್ಟರ್. ಸೊ 3 ಮಂದಿ ಕಂಡಕ್ಟರ್ ಸ್ಯಾಲ್ರಿ, ಸೊ ದಟ್ ಈಸ್ 3 ಪೀಪಲ್ಸ್, 3 ಜನ ಇದ್ದಾರೆ. ಸೊ ಹಾಗಾದರೆ ಒಬ್ಬರಿಗೆ ಎಷ್ಟೈತೆ ನೋಡಿರಿ, ಕಂಡಕ್ಟರ್ ಸ್ಯಾಲ್ರಿ 2,500 ಈಚ್ ಪರ್ ಮಂತ್. ಸೊ ಒಬ್ಬರಿಗೆ ಒಂದು ತಿಂಗಳಿಗೆ ಎಷ್ಟಿದೆ, 2,500 ಪರ್ ಮಂತ್. ಹಾಗಾದರೆ 3 ಜನದ ಎಷ್ಟಾಯ್ತು ರೀ, ಸೊ ಟೋಟಲ್ ಇಟ್ ಈಸ್ 7,500. ಸೊ ಟೋಟಲ್ ಎಷ್ಟಾಯಿತು, 3 ಮಂದಿದು ಕೂಡಿ 7,500. ಸೊ ನೆಕ್ಸ್ಟ್ ಈಸ್ ಡೀಸೆಲ್ ಕಾಸ್ಟ್ ₹8 ಪರ್ ಕಿಲೋಮೀಟರ್. ಸೊ ಡೀಸೆಲ್ ಕಾಸ್ಟ್ ಐತ್ರಿ 8 ಪರ್ ಕಿಲೋಮೀಟ್ರ್ ಇದೆ. ಸೊ ಡೀಸೆಲ್ ಕಾಸ್ಟ್ ಏನಾಗುತ್ತೆ ನಿಮ್ಮದು, ರನ್ನಿಂಗ್ ಚಾರ್ಜಸ್. ಓಕೆ. ಸೊ ಎಷ್ಟೈತೆ ರೀ,
8 ಪರ್ ಕಿಲೋಮೀಟ್ರ್, 1 ಕಿಲೋಮೀಟ್ರಿಗೆ 8 ರೂಪಾಯಿ ಇದೆ. ಹಾಗಾದರೆ ಟೋಟಲ್ ಎಷ್ಟು ಕಿಲೋಮೀಟ್ರ್ ಬಸ್ ಓಡಿದೆ ಅದ್ರ ಮೇಲೆ ಡೀಸೆಲ್ ಚಾರ್ಜಸನ್ನು ತೆಗಿತೀವಿ ನಾವು. ಹಾಗಾದರೆ ಟೋಟಲ್ ಬಸ್ ಎಷ್ಟು ಕಿಲೋಮೀಟ್ರ್ ಓಡಿದೆ ಅನ್ನೋದು ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ, ಯಾಕಂದರೆ ಡೀಸೆಲ್ ಚಾರ್ಜಸ್ ಎಲ್ಲ ಏನಾಗುತ್ತೆ, ಬಸ್ ಎಷ್ಟು ಓಡುತ್ತೆ ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಮೇಂಟೆನೆನ್ಸ್ ಕೂಡ ಹಂಗೆ ಕೊಟ್ಟಿದ್ದಂದರೆ ಅದು ಕೂಡ ಮೇಂಟೆನೆನ್ಸ್ ಅಮೌಂಟ್ ಡೈರೆಕ್ಟ್ ಕೊಟ್ಟರೆ ಅಮೌಂಟ್ ಡೈರೆಕ್ಟ್ ತೊಗೋತೀವಿ. ಇಲ್ಲಾಂದರೆ 1 ಕಿಲೋಮೀಟ್ರಿಗೆ ಇಷ್ಟು ಖರ್ಚಾಗಿದೆ ಹಂಗಂತ ಏನಾದರೂ ಕೊಟ್ರಂದರೆ ನಾವು ಟೋಟಲ್ ಕಿಲೋಮೀಟ್ರ್ ಬಸ್ ಎಷ್ಟು ಓಡುತ್ತಲ್ಲ ಅದ್ರ ಮೇಲೆ ಮೇಂಟೆನೆನ್ಸ್ ಚಾರ್ಜಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಇಲ್ಲಿ ಡೀಸೆಲ್ ಕಾಸ್ಟ್ ಏನು ಕೊಟ್ಟಿದ್ದಾರೆ, ಒಂದು ಡೀಸೆಲ್ ಕಾಸ್ಟು 8 ರೂಪಾಯಿ ಅಂತ ಹೇಳಿದ್ದಾರೆ. ಸೊ ಅದ್ರ ಮುಂದೆ ಏನಾದರೂ ಮತ್ತೇನಾದರೂ ಕೊಟ್ಟಿದ್ದಾರೆ, ಓನ್ಲಿ ದಿಸ್ ಮಚ್ ಇಸ್ ಗಿವನ್. ಸೊ ಇದು ಮಾತ್ರ ಕೊಟ್ಟಿದ್ದಾರೆ. ಯಾಕಂತಂದರೆ ಕೆಲವೊಂದು ಪ್ರಾಬ್ಲಮ್ದಲ್ಲಿ ಲಾಸ್ಟ್ ವೀಡಿಯೋಸಲ್ಲಿ ಹೇಳಿದ್ದೀನಿ ನಾನು ನಿಮಗೆ, 1 ಕಿಲೋಮೀಟ್ರ್ ಓಡಿತಂದರೆ ಅಥವಾ 40 ಕಿಲೋಮೀಟ್ರ್ 1 ಲೀಟ್ರ್ ಹಾಕಿತಂದರೆ ಎಷ್ಟು ಕಿಲೋಮೀಟ್ರ್ ಓಡುತ್ತೆ ಅದನ್ನು ಪ್ರಾಬ್ಲಮ್ದಲ್ಲಿ ಕೊಟ್ಟಿರ್ತಾರೆ. ಸೊ ಹಂಗೆ ಕೊಟ್ಟಿದ್ದಾರಂದರೆ ನಾವೇನು ಮಾಡ್ತೀವಿ, ಅದನ್ನು ಡಿವೈಡೆಡ್ ಬೈ ಇದರಲ್ಲಿ ಇಟ್ಕೊಂಡು ಮಾಡ್ತೀವಿ. ಸೊ ಇಲ್ಲಿ ಏನಾಗ್ತದೆ ರೀ, ಬರೀ ಕಾಸ್ಟ್ ಆಫ್ ಡೀಸೆಲ್ ಎಷ್ಟೇ ಕೊಟ್ಟಿದ್ದಾರೆ, 1 ಲೀಟ್ರಿಗೆ 8 ರೂಪಾಯಿ ಇದೆ. ಸೊ 1 ಲೀಟ್ರಿಗೆ 8 ರೂಪಾಯಿ ಇದೆ ಅಂದಮೇಲೆ ಬಸ್ 1 ಮಂತಲ್ಲಿ ಎಷ್ಟು ಕಿಲೋಮೀಟ್ರ್ ಓಡಿದೆ ಆ ಥರದ್ದು ಏನು ಮಾಡ್ತೀವಿ ನಾವು, ಟೋಟಲ್ ಮಂತ್ ತೆಗಿಬೇಕು. ಎಸ್, ಸೊ 1 ಲೀಟ್ರಿಗೆ 8 ರೂಪಾಯಿ ಆಯ್ತಂದರೆ ಸೊ ಟೋಟಲ್ ಬಸ್ ಎಷ್ಟು ಓಡಿದೆ ಅದನ್ನು ಕ್ಯಾಲ್ಕುಲೇಷನ್ ಹೆಂಗೆ ಮಾಡಬೇಕು, ಸೊ ಟೋಟಲ್ ಕಿಲೋಮೀಟ್ರನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಆವಾಗ ನಂಬರ್ ಆಫ್ ಬಸ್ಸಸ್ ಇಂಟು ಟ್ರಿಪ್ಸ್ ಇಂಟು ಡೇಸ್ ಇಂಟು ಡಿಸ್ಟೆನ್ಸ್. ಎಸ್, ಸೊ ಬೆಂಗಳೂರು ಟು ಮೈಸೂರು, ಬೆಂಗಳೂರಿಂದ ಮೈಸೂರಿಗೆ ಬಸ್ ಓನ್ಲಿ 1 ಇದೆ. ಸೊ ಇಲ್ಲಿ ಟ್ರಿಪ್ಸ್ ಎಷ್ಟಾಗಿದೆ ನೋಡಿರಿ, ಮಂಗಳೂರಿಂದ ಮೈಸೂರಿಗೆ ಟ್ರಿಪ್ಸು 2 ಆಗಿದೆ. ಎಸ್, ಡೇಸ್ ಎಷ್ಟು ಓಡಿದೆ ರೀ, 15 ಡೇಸ್. ಡಿಸ್ಟೆನ್ಸ್ ಎಷ್ಟಿದೆ, 250 ಕಿಲೋಮೀಟರ್ಸ್. ಸೊ ಹಾಗಾದರೆ ಕಿಲೋಮೀಟ್ರ್ ಎಷ್ಟಾಯ್ತು ರೀ ಇದ್ರದ್ದು, 7500 ಆಯ್ತು ಬೆಂಗಳೂರಿಂದ ಮೈಸೂರು. ಸೊ ಈಗ ಬೆಂಗಳೂರಿಂದ ಮಂಡ್ಯ ಒಂದೇ ಬಸ್ಸು. ಟ್ರಿಪ್ಸ್ ಎಷ್ಟಾಗಿದೆ, 2 ಟ್ರಿಪ್ಸ್. ಡೇಸ್ ಎಷ್ಟಿತ್ತು, 10 ಡೇಸ್. ಕಿಲೋಮೀಟರ್ಸ್ ಈಸ್ 200 ಕಿಲೋಮೀಟರ್. ಸೊ ಹಾಗಾದರೆ ಟೋಟಲ್ ಎಷ್ಟಾಯ್ತು ಇದು, 4000 ಆಗುತ್ತೆ. ಓಕೆ, ಸೊ ಹಾಗಾದರೆ ಲೋಕಲಲ್ಲಿ ಬಸ್ ಎಷ್ಟು ಓಡಿದೆ ನೋಡಿರಿ. ಲೋಕಲ್ದಲ್ಲಿ ಒಂದೇ ಬಸ್ಸು, ಟ್ರಿಪ್ಪು ಒಂದೇ. ಸೊ ಹೌ ಮೆನಿ ಡೇಸ್ ಇಟ್ ಈಸ್, 5 ಡೇಸ್ ಇಂಟು ಹೌ ಮೆನಿ ಕಿಲೋಮೀಟರ್ಸ್, 40 ಕಿಲೋಮೀಟರ್ಸ್. ಓಕೆ, ಸೊ ಟೋಟಲ್ ಎಷ್ಟಾಗ್ತಿತ್ತು, 200. ಸೊ ಟೋಟಲ್ ಕಿಲೋಮೀಟರ್ ಎಷ್ಟಾಗ್ತದೆ, 11700. ಎಸ್, ಟೋಟಲ್ ಕಿಲೋಮೀಟರ್ ಎಷ್ಟಾಯಿತು, ಟೋಟಲ್ ಕಿಲೋಮೀಟರ್ ಇಸ್ 11700. ಟೋಟಲು ಬಸ್ 1 ಮಂತಲ್ಲಿ 11700 ಕಿಲೋಮೀಟ್ರ್ ಓಡಿದೆ. ಹಾಗಾದರೆ ಒಂದು ಲೀಟರ್ ಡೀಸೆಲ್ಗೆ 8 ರೂಪಾಯಿ ಕಾಸ್ಟ್ ಆದರೆ ಸೊ ಟೋಟಲ್ಲು 11700 ಕಿಲೋಮೀಟ್ರ್ ಬಸ್ ಓಡಿದೆ ಅಂದಮೇಲೆ ಸೊ ಟೋಟಲ್ ಕಾಸ್ಟ್ ಎಷ್ಟಾಗ್ತದೆ. ಸೊ ಲೈಕ್ ದಿಸ್ ವಿ ಹ್ಯಾವ್ ಟು ಕ್ಯಾನ್ ಮೇಕ್ ಇಟ್ ಅ ಕ್ಯಾಲ್ಕುಲೇಷನ್. ಸೊ 1 ಲೀಟ್ರಿಗೆ 8 ರೂಪಾಯಿ ಆಯ್ತಂದರೆ ಟೋಟಲ್ ಬಸ್ ಎಷ್ಟು ಓಡಿದ್ರಿ, 11700. ಸೊ 11700 ಕಿಲೋಮೀಟ್ರಿಗೆ ಎಷ್ಟು ಡೀಸೆಲ್ ಕಾಸ್ಟ್ ಆಗ್ತದೆ ಅದನ್ನ ಕ್ಯಾಲ್ಕುಲೇಷನ್ ಎಷ್ಟಾಗತ್ತೆ ರೀ, 93,600. Yes, so like this you can make it from here. Yes, then next is they are asked from the depreciation. Cost of bus is given, scrap value is given, life of asset is given. So ಇದು 3 ಕೊಟ್ಟಿದ್ದಾರೆ ಅಂದಮೇಲೆ ಇದೇನಾಗುತ್ತೆ ರೀ, ಸೊ ದಿಸ್ ಈಸ್ ಆನ್ ಡೆಪ್ರಿಸಿಯೇಷನ್. ಇದಕ್ಕೆ ಏನಂತ ಕರೀತೀವಿ, ಡೆಪ್ರಿಸಿಯೇಷನ್. ಸೊ ಅಸೆಟ್ ವ್ಯಾಲ್ಯೂ ಎಷ್ಟಿದ್ರಿ, 15 lakh minus scrap value 3 lakh divided by life of asset is 5 years. So total depreciation ಎಷ್ಟಾದ್ರೆ ಇದು 2,40,000. ಸೊ 2,40,000 ಡೆಪ್ರಿಸಿಯೇಷನ್ ಯಾವಾಗ 1 ಇಯರ್ಗೆ ತೆಗಿತೀವಿ ರೀ. ಸೊ 2,40,000 ದ ಡೆಪ್ರಿಸಿಯೇಷನ್ ಶುಡ್ ಬಿ ಫ್ರಮ್ ದ 1 ಇಯರ್. ಸೊ ನಮಗೆ ಎಷ್ಟು ಬೇಕು, ಓನ್ಲಿ 1 ಮಂತ್. ಸೊ ನಮಗೆ ಡೆಪ್ರಿಸಿಯೇಷನ್ ಆ ಬಸ್ಸದ್ದು 1 ಮಂತದ್ದು ಬೇಕು, ಯಾಕಂದರೆ ನಾವು ಓಡಿಸೋದು 1 ಮಂತ್ ಮಾತ್ರ. ಸೊ 1 ಮಂತ್ ಡೆಪ್ರಿಸಿಯೇಷನ್ ಆಯ್ತಂದ್ರೆ ಇಟ್ ಶುಡ್ ಬಿ 20,000. Are you understanding? Only one bus is there and the 1 month depreciation. So 2 ಬಸ್ ಇದ್ದು ಅಂದರೆ ಒಂದು ಬಸ್ಸದ್ದು 20,000 ಆತಂದರೆ 2 ಬಸ್ಸದ್ದು 40,000 ಆಗುತ್ತೆ. ಎಸ್, ಡೆಪ್ರಿಸಿಯೇಷನ್ ಶುಡ್ ಬಿ ಚೇಂಜ್. ಸೊ ಓನ್ಲಿ 1 ಬಸ್ ಈಸ್ ದೇರ್ ಆ್ಯಂಡ್ ಇಟ್ ಈಸ್ ರನ್ ಫ್ರಮ್ ದ ಓನ್ಲಿ 1 ಮಂತ್. ಓಕೆ, ಸೊ ನೆಕ್ಸ್ಟ್ ಈಸ್ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ₹20 per 100 ಕಿಲೋಮೀಟರ್. 100 ಕಿಲೋಮೀಟ್ರಿಗೆ 20 ರೂಪಾಯಿ ಖರ್ಚಾಗಿದೆ ಅಂತ ಹೇಳ್ತಾರೆ. ದಟ್ ಈಸ್ ರಿಪೇರ್ and maintenance. So ₹20 for 100 kilometers. ಸೊ ಇಲ್ಲೇನಿದೆ ನೋಡ್ರಿ,
100 ಕಿಲೋಮೀಟ್ರಿಗೆ ಅವನು 20 ರೂಪೀಸ್ ಖರ್ಚು ಮಾಡಿದ್ದಾನೆ. ಹಾಗಾದರೆ ಬಸ್ ನಮ್ಮದು ಎಷ್ಟು ಓಡಿದ್ರಿ 11,700 ಕಿಲೋಮೀಟ್ರ್ ಓಡಿದೆ ಅಂದಮೇಲೆ ನಮ್ಮದು ಮೇಂಟೆನೆನ್ಸ್ ಎಷ್ಟಾಗ್ತದೆ. ಸೊ ದ್ಯಾಟ್ ಈಸ್ ಎ ಕ್ಯಾಲ್ಕುಲೇಷನ್. ಸೊ ಇನ್ ದ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಇಟ್ ಶುಡ್ ಬಿ 20 ರೂಪೀಸ್. ಹಿ ಹ್ಯಾಸ್ ರಿಪೇರಿ ಮತ್ತು ಮೇಂಟೆನೆನ್ಸ್ ಚಾರ್ಜಸ್ 20 ರೂಪಾಯಿ ಎಷ್ಟು ಕಿಲೋಮೀಟ್ರಿಗೆ 100 ಕಿಲೋಮೀಟರ್ಸ್ಗೆ ಮಾಡಿದ್ದಾನೆ. ಹಾಗಾದರೆ ಟೋಟಲ್ ನಮ್ಮದು ಬಸ್ ಎಷ್ಟು ಓಡಿದೆ ರೀ 11,700 1 ಮಂತ್ ಓಡಿದೆ ರೀ. ಸೊ ಟೋಟಲ್ ಕಿಲೋಮೀಟ್ರ್ 11,700 ಕಿಲೋಮೀಟರ್ಸು. ಹಾಗಾದರೆ ಇದರದ್ದು ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಎಷ್ಟಾಗ್ತದೆ ರೀ, ದಟ್ ಈಸ್ 2,340 ರೂಪೀಸ್. ಓಕೆ. ಸೊ ಟೋಟಲ್ ಕಿಲೋಮೀಟರ್ಸ್ ತೆಗಿಬೇಕು ರೀ, ಬರೀ 100 ಕಿಲೋಮೀಟರ್ಸ್ ತೆಗೆಯೋದಿಲ್ಲ. ಸೊ ಟೋಟಲ್ 1 ಮಂತ್ಗೆ ಕಿಲೋಮೀಟ್ರ್ ಎಷ್ಟು ಓಡಿದೆ ಬಸ್ಸು ಅದ್ರ ಮೇಲೇ ರಿಪೇರ್ ಆ್ಯಂಡ್ ಮೇಂಟೆನೆನ್ಸು ಬರ್ತದೆ, ಡೀಸೆಲ್ ಕಾಸ್ಟ್ ಕೂಡ ಅದ್ರ ಮೇಲೇ ಬರ್ತದೆ. ಸೊ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಹಿಂಗೆ ಕೊಟ್ಟರೆ ಮಾತ್ರ ನಾವು ಕಿಲೋಮೀಟರ್ಸ್ ಮೇಲೆ ತೆಗಿತೀವಿ. ಬಟ್ ಡೀಸೆಲ್ ಕಾಸ್ಟ್ ಕಂಪಲ್ಸರಿ ಏನಾಗುತ್ತೆ ಕಿಲೋಮೀಟರ್ಸ್ ಮೇಲೇ ಏನು ಮಾಡಬೇಕು ಕ್ಯಾಲ್ಕುಲೇಷನನ್ನು ಮಾಡಬೇಕು. ಎಸ್. ದೆನ್ ನೆಕ್ಸ್ಟ್ ಈಸ್ ರೋಡ್ ಟ್ಯಾಕ್ಸ್ 18,000 ಪರ್ ಮಂತ್. ರೋಡ್ ಟ್ಯಾಕ್ಸ್ ಅಂದರೆ ಇದೇನಾಗುತ್ತೆ ನಿಮಗೂ ಫಿಕ್ಸ್ ಕೊಡಬೇಕು ರೋಡ್ ಟ್ಯಾಕ್ಸು. that is per month is given, so that is 18,000. yes. So next is office expenses kuda enagutte fixed charges. Office expenses, that is also your fixed charges per month ide, that is 50,000 per month ittandre direct amount togori. per annum ittandre 1 month convert ಮಾಡಬೇಕು, ಯಾಕಂದರೆ ಆಪರೇಟಿಂಗ್ ಕಾಸ್ಟ್ ಶೀಟ್ 1 ಮಂತ್ ಪ್ರಿಪೇರ್ ಮಾಡ್ತೀವಿ ನಾವು. 1 ಮಂತ್ ಇತ್ತಂದ್ರೆ 1 ಮಂತ್ ಮಾಡ್ತೀವಿ, 2 ಮಂತ್ಸ್ ಇದ್ದರೆ 2 ಮಂತ್ಸ್ ಕನ್ಸಿಡರ್ ಮಾಡಬೇಕು. ಓಕೆ. then next is sundry charges. so adu kuda 35,000 per month. okay. so that is 35,000 per month. 1 month ade ತಗೊಂಡಿದ್ದೀನಿ. per annum ಇತ್ತಂದ್ರೆ 1 ಮಂತ್ಗೆ ಏನು ಮಾಡಬೇಕು ಕನ್ವರ್ಟ್ ಮಾಡಬೇಕು. ಸೊ ವಾಟ್ ಎವರ್ ದ ಇನ್ಫಾರ್ಮೇಷನ್ಸ್ ದೇ ಆರ್ ಗಿವನ್ ವಿ ಹ್ಯಾವ್ ಟು ಟೇಕನ್ ಹಿಯರ್ ಫ್ರಮ್ ದ ಎವ್ರಿಥಿಂಗ್ ಫ್ರಮ್ ದ ಪ್ರಾಬ್ಲಮ್. ಓಕೆ. ಸೊ ನೆಕ್ಸ್ಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಫ್ರಮ್ ಟೋಟಲ್ ಆಪರೇಟಿಂಗ್ ಕಾಸ್ಟ್. ಸೊ ಟೋಟಲ್ ಆಪರೇಟಿಂಗ್ ಕಾಸ್ಟ್ ಎಷ್ಟಾಗಿದೆ 2,38,440. ಸೊ ಇಲ್ಲೆಲ್ಲ ಟೋಟಲ್ ಮಾಡಬೇಕು. ಇದನ್ನೆಲ್ಲ ಟೋಟಲ್ ಮಾಡಿದಾಗ ನಮಗೆ ಎಷ್ಟಾಗ್ತದೆ 2,38,440 ವಿ ಆರ್ ಗೆಟಿಂಗ್. ಓಕೆ. ಸೊ ನೆಕ್ಸ್ಟ್ ಯು ಹ್ಯಾವ್ ಟು ಸಾಲ್ವ್ ಫ್ರಮ್ ಹಿಯರ್. ಸೊ ದಟ್ ಈಸ್ ಟೋಟಲ್ ಆಪರೇಟಿಂಗ್ ಕಾಸ್ಟ್ ಹೌ ಮಚ್ ಹಿಯರ್. ಸೊ ದಟ್ ಈಸ್ 2,38,440. ಓಕೆ. 2,38,440. ಸೊ ಟೋಟಲ್ ಆಪರೇಟಿಂಗ್ ಕಾಸ್ಟ್ ಇಸ್ 2,38,440. yes. then total kilometers 4,90,000 we are already calculated here. so that is total kilometers 4,90,000. so next we have to calculate here how much the cost per passenger it is coming. so it is 0.48. so ನಮ್ದು ಎಷ್ಟು ಬರ್ತದೆ ರೀ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ 0.48 ಬರ್ತದೆ. ಓಕೆ. ಸೊ ಟೋಟಲ್ ಆಪರೇಟಿಂಗ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡಿರಿ, ಪ್ಯಾಸೆಂಜರ್ ಕಿಲೋಮೀಟರ್ ಕ್ಯಾಲ್ಕುಲೇಷನ್ ಮಾಡಿರಿ. ಸೊ ಕೊಟ್ಟಿದ್ದ ಇನ್ಫಾರ್ಮೇಷನಲ್ಲಿ ಡಿವೈಡೆಡ್ ಮಾಡಿರಿ 0.48. ಈಗ 0.48 ನಮ್ಮದು ಟೋಟಲ್ ಕಾಸ್ಟ್ ಪರ್ ಪ್ಯಾಸೆಂಜರ್ ಸಿಕ್ತು. ಓಕೆ. ಸೊ ಈಗೇನು ಮಾಡಬೇಕು ಟೋಟಲ್ ಬಸ್ ಫೇರನ್ನು ಎಷ್ಟು ಮಾಡಬೇಕು, ಎಷ್ಟು ಫಿಕ್ಸ್ ಮಾಡಬೇಕು. ಸೊ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟ್ರ್ ಎಷ್ಟಿದೆ ನಿಮ್ಮದು ಕಾಸ್ಟು 0.48 ಇದೆ. ಕರೆಕ್ಟಾ. ಸೊ ನಾನು ನಿಮ್ಗೆ ಹೇಳಿದ್ದೀನಿ ಪ್ರಾಫಿಟು 25% ಇದೆ. ಸೊ ಟೋಟಲ್ ಪ್ರಾಫಿಟ್ 25% ಇತ್ತಂದರೆ 100%ಅಲ್ಲಿ -25% ಮಾಡಿದರೆ 75% ಏನಾಯ್ತಿದ್ದು ಕಾಸ್ಟ್. ಓಕೆ. ಸೊ 75% ಕಾಸ್ಟ್ ಆಯ್ತು ರೀ. ಅಂದರೆ 25% ಇದ್ದಾಗ ನಾವು 75% ಇದ್ದಾಗ ನಾವು 48 ಪೈಸಾ ತೊಗೋತೀವಿ. ಹಾಗಾದರೆ 25% ಪ್ರಾಫಿಟ್ ಮಾರ್ಜಿನ್ ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ. ಸೊ ದಟ್ ಈಸ್ ಎ ಕ್ಯಾಲ್ಕುಲೇಷನ್. ಸೊ ಯರ್ 25 divided by 75 into 0.48. so what is the profit margin 0.15. ಸೊ ಇದನ್ನು ಪ್ರಾಫಿಟ್ ನಿಮ್ಮದು ಕಾಸ್ಟಲ್ಲಿ ಆ್ಯಡ್ ಮಾಡಬೇಕು. ಎಸ್. ಅಂದರೆ ಇದು ನಿಮಗೆ ಪ್ರಾಫಿಟ್ಟು. ಸೊ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ಅದ್ರಾಗ ನಿಮ್ಮ ಪ್ರಾಫಿಟ್ ಇಷ್ಟು. ಹಾಗಾದರೆ ಟೋಟಲ್ ಎಷ್ಟು ರೀ 0.63. ಸೊ ರೇಟ್ ಟು ಬಿ ಚಾರ್ಜ್. ಸೊ ಇಷ್ಟು ರೇಟ್ ನೀವೇನು ಮಾಡ್ತೀರಿ ಚಾರ್ಜ್ ಮಾಡ್ತೀರಿ. ಎಸ್. ಸೊ ಅಂದರೆ ಇಷ್ಟು ಕಾಸ್ಟ್ ಆಗ್ತದೆ. ಸೊ ನಿಮ್ಮದು ಪ್ರಾಫಿಟ್ ಏನಿದೆ 0.15. ಸೊ ನಿಮ್ಮದು ಪ್ರಾಫಿಟು. ಹಾಗಾದರೆ ಒಂದು ಪ್ಯಾಸೆಂಜರ್ ಕಡೆಯಿಂದ 63 ರೂಪೀಸ್ ಏನು ಮಾಡ್ತೀರಿ ನೀವು ಬಸ್ ಫೇರನ್ನು ಕಲೆಕ್ಟ್ ಮಾಡ್ತೀರಿ. ಓಕೆ. ಸೊ ದಿಸ್ ಈಸ್ ಹಿಯರ್. ಓಕೆ. ಸೊ ಹಿಯರ್ ಎವ್ರಿಥಿಂಗ್ ಐ ಸಾಲ್ವ್ಡ್ ಹಿಯರ್. ಎಸ್. ಸೊ ಲೈಕ್ ದಿಸ್ ಪ್ರಾಬ್ಲಮ್ಸ್ ಯು ಹ್ಯಾವ್ ಟು ಬಿ ಆಸ್ಕ್ ಫ್ರಮ್ ದ 15 ಮಾರ್ಕ್ಸ್. ಫಸ್ಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಫ್ರಮ್ ದ ಆಪರೇಟಿಂಗ್ ಕಾಸ್ಟ್ ಶೀಟ್. ಆಪರೇಟಿಂಗ್ ಕಾಸ್ಟ್ ಶೀಟನ್ನು ಕ್ಯಾಲ್ಕುಲೇಷನ್ ಮಾಡಿರಿ. ಆಮೇಲೆ ಏನು ಮಾಡಿರಿ ಪ್ಯಾಸೆಂಜರ್ ಕಿಲೋಮೀಟ್ರ್ ಕ್ಯಾಲ್ಕುಲೇಷನ್ ಮಾಡಿರಿ, ಟೋಟಲ್ ಕಿಲೋಮೀಟರ್ಸ್ ಕ್ಯಾಲ್ಕುಲೇಷನ್ ಮಾಡಿರಿ. ಇಫ್ ಇಟ್ ಈಸ್ ನೆಸಸರಿ ದೆನ್ ಯು ಕ್ಯಾನ್ ಕ್ಯಾಲ್ಕುಲೇಟ್. ಟೋಟಲ್ ಪ್ಯಾಸೆಂಜರ್ ನೆಸೆಸಿಟಿ ಇತ್ತಂದರೆ ಕ್ಯಾಲ್ಕುಲೇಷನ್ ಮಾಡಿರಿ, ಇಲ್ಲಾಂದರೆ ದರ್ ಇಸ್ ನೋ ನೀಡ್ ಹಿಯರ್. ಓಕೆ.
ಬಟ್ ಪ್ಯಾಸೆಂಜರ್ ಕಿಲೋಮೀಟರ್ ಇಸ್ ಕಂಪಲ್ಸರಿ. ಸೊ ಪ್ರಾಬ್ಲಮ್ದಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನು ಏನು ಮಾಡಿರಿ, ಫಸ್ಟ್ ತೊಗೋತ ಹೋಗ್ರಿ, ಆಮೇಲೆ ಏನು ಮಾಡಿರಿ, ಎವ್ರಿಥಿಂಗ್ ಯು ಕ್ಯಾನ್ ಮೇಕ್ ಇಟ್ ದ ಟೋಟಲ್ ಹಿಯರ್. ಓಕೆ, ಸೊ ಟೋಟಲ್ ಬಸ್ ಫೇರ್ ಇಷ್ಟು ಅಂದರೆ ಟೋಟಲ್ ಕಾಸ್ಟ್ ಪ್ಯಾಸೆಂಜರ್ದು 0.48 ಆಗುತ್ತೆ. ಸೊ ಅದ್ರಾಗ 25% ನಮ್ಮದು ಪ್ರಾಫಿಟು, ಅಂದರೆ 100%ದಾಗ ನಮಗೆ 25% ಪ್ರಾಫಿಟ್ ಇತ್ತಂದರೆ ನಮ್ಮದು ಕಾಸ್ಟ್ ಎಷ್ಟಾಯ್ತು ರೀ, 75%. ಹಾಗಾದರೆ 25% ಡಿವೈಡೆಡ್ ಬೈ 75 ಇಂಟು 0.48. ಸೊ ಇಟ್ಸ್ ಏನಾಗುತ್ತೆ ನಿಮ್ಮದು ಪ್ರಾಫಿಟ್ ಮಾರ್ಜಿನ್ ಆಗುತ್ತೆ. ಆಮೇಲೆ 0.63 ರೂಪೀಸ್ ಏನು ಮಾಡ್ಬೋದು ನೀವು ಪ್ಯಾಸೆಂಜರ್ ಕಡೆಯಿಂದ ಇಸ್ಕೋಬೋದು 1 ಕಿಲೋಮೀಟ್ರಿಗೆ. ಓಕೆ, ಸೊ ದಿಸ್ ಈಸ್ ಅ ಪ್ರಾಬ್ಲಮ್ ಫ್ರಮ್ 2016 ಕ್ವಶನ್ ಪೇಪರ್. Okay, thank you.